ಗುಲ್ಬರ್ಗ ವಾರ್ತೆಗಳ ಪ್ರಾಯೋಜಕರು ದೇವಾನಂದ್ ಸಾರಿ ಸೆಂಟರ್ ಸೂಪರ್ ಮಾರ್ಕೆಟ್ ಕಲಬುರಗಿ. ದೇವಾನಂದ್ ಸ್ಯಾರಿ ಸೆಂಟರ್ ಹಲವು ವರ್ಷಗಳಿಂದ ಕಲಬುರಗಿ ಮಹಾಜನತೆಯ ಭರವಸೆ ಗಳಿಸಿರುವ ರೇಷ್ಮೆ ಸೀರೆಗಳ ಅತಿ ದೊಡ್ಡ ಶೋರೂಮ್. ಹಬ್ಬಗಳು, ಮದುವೆ, ಉಪನಯನ ಹಾಗೂ ನಿಮ್ಮ ಮನೆಯ ಶುಭ ಸಮಾರಂಭಗಳಿಗೆ ಬೇಕಾಗುವ ರೇಷ್ಮೆ ಸೀರೆಗಳಿಗೆ ದೂರದ ಬೆಂಗಳೂರು, ಹೈದರಾಬಾದ್ ನಗರಗಳಿಗೆ ಹೋಗುವ ಅಗತ್ಯವಿಲ್ಲ. ದೇವಾನಂದ್ ಸ್ಯಾರಿ ಸೆಂಟರ್ ನೀಡುತ್ತಿದೆ ಎಕ್ಸ್ಕ್ಲೂಸಿವ್ ಸಿಲ್ಕ್ ಸ್ಯಾರಿ ಕಲೆಕ್ಷನ್ಸ್. ದೇವಾನಂದ್ ಸ್ಯಾರಿ ಸೆಂಟರ್ನಲ್ಲಿ ಈಗ ಮದುವೆ ಮುಂತಾದ ಶುಭ ಸಮಾರಂಭಗಳಿಗೆ ಕಾಂಚೀವರಂ ಸೇರಿದಂತೆ ವೆಡ್ಡಿಂಗ್ ಬ್ರಾಕೆಟ್ ಸ್ಯಾರೀಸ್, ಪ್ಯೂರ್ ಧರ್ಮಾವರಂ ಸೀರೆಗಳು, ಪ್ಯೂರ್ ಬನಾರಸ್ ಸೀರೆಗಳು, ಪ್ಯೂರ್ ಉಪಡಾ ಸಿಲ್ಕ್, ಪ್ಯೂರ್ ಎಳಕಲ್ ಸೀರೆಗಳು, ಪ್ಯೂರ್ ಫ್ಯಾನ್ಸಿ ಗದ್ವಾಲ್ ಸಿಲ್ಕ್, ಪ್ಯೂರ್ ಪೈಠಣಿ ಸೀರೆಗಳು, ಪ್ಯೂರ್ ಸಾಫ್ಟ್ ಸಿಲ್ಕ್ ಸೀರೆಗಳು ವಿವಿಧ ವಿನ್ಯಾಸಗಳಲ್ಲಿ. ಕಲಬುರಗಿಯಲ್ಲೇ ಅತಿ ದೊಡ್ಡ ಮತ್ತು ವಿಶಾಲವಾದ 10,000 ಚದುರ ಅಡಿ ಇರುವ ಏಕೈಕ ಸ್ಯಾರಿ ಸೆಂಟರ್ ದೇವಾನಂದ್ ಸ್ಯಾರಿ ಸೆಂಟರ್. ಭೇಟಿ ಕೊಡಿ. ದೇವಾನಂದ್ ಸ್ಯಾರಿ ಸೆಂಟರ್, ಕಾಮತ್ ಹೋಟೆಲ್ ಹಿಂದುಗಡೆ, ಸೂಪರ್ ಮಾರ್ಕೆಟ್, ಕಲಬುರಗಿ. ನಮಸ್ಕಾರ. ಇನ್ ಗುಲ್ಬರ್ಗಾ ವಾರ್ತೆಗಳಿಗೆ ಸ್ವಾಗತ. ಮೊದಲಿಗೆ ಹೆಡ್ಲೈನ್ಸ್. ಮಹಾಶಿವರಾತ್ರಿ ವೈಭವ ಶ್ರೀ ರಾಮತೀರ್ಥ ಮಂದಿರದಲ್ಲಿ ಭಕ್ತಿ ಸಾಗರ. ಕಲಬುರಗಿಯಲ್ಲಿ ಶ್ರೀ ಸಂತ ಸೇವಾಲಾಲ್ ಮಹಾರಾಜರ 287ನೇ ಜಯಂತಿ ಅಂಗವಾಗಿ ಅನ್ನ ಸಂತರ್ಪಣೆ. ಮಹಾಶಿವರಾತ್ರಿ ಅಂಗವಾಗಿ ಶ್ರೀ ಜಯವೀರ ಹನುಮಾನ ದೇವಸ್ಥಾನದಲ್ಲಿ ಇಕ್ಷುರಶ ರುದ್ರಾಭಿಷೇಕ. ಕಲಬುರಗಿಯಲ್ಲಿ ಅರ್ಥಪೂರ್ಣವಾಗಿ ಸತೀಶ್ ರಾಠೋಡ್ ಅವರ 36ನೇ ಜನ್ಮದಿನ ಆಚರಣೆ. ಬ್ರಹ್ಮಪುರದ ಶ್ರೀ ಭವಾನಿ ಶಂಕರ ದೇವಸ್ಥಾನದಲ್ಲಿ ಭಕ್ತಿಭಾವದ ಮಹಾಶಿವರಾತ್ರಿ ಆಚರಣೆ. ಈಗ ವಾರ್ತೆಗಳ ವಿವರ. ಮಹಾಶಿವರಾತ್ರಿ ಪ್ರಯುಕ್ತ ರಾಮತೀರ್ಥ ಬಡಾವಣೆಯ ಶ್ರೀ ರಾಮತೀರ್ಥ ಮಂದಿರದಲ್ಲಿನ ಶಿವಲಿಂಗಕ್ಕೆ ವಿಶೇಷ ಅಲಂಕಾರ ಮಾಡಲಾಗಿತ್ತು. ಹೂಗಳು ಹಾಗೂ ದೀಪಾಲಂಕಾರಗಳಿಂದ ಅಲಂಕರಿಸಲ್ಪಟ್ಟ ದೇವಾಲಯದಲ್ಲಿ ಭಕ್ತಿಭಾವದ ವಾತಾವರಣ ನಿರ್ಮಾಣವಾಗಿತ್ತು. ಮಹಾಶಿವರಾತ್ರಿ ಪ್ರಯುಕ್ತ ರಾಮತೀರ್ಥ ಬಡಾವಣೆಯ ಶ್ರೀ ರಾಮತೀರ್ಥ ಮಂದಿರದಲ್ಲಿ ಭಕ್ತಿಭಾವದ ಸಂಭ್ರಮ ಜೋರಾಗಿ ನಡೆಯಿತು. ಶಿವಲಿಂಗಕ್ಕೆ ವಿಶೇಷ ಅಲಂಕಾರ ಮಾಡಲಾಗಿದ್ದು, ಬೆಳಗ್ಗೆಯಿಂದಲೇ ಸಾವಿರಾರು ಭಕ್ತರು ಸರತಿ ಸಾಲಿನಲ್ಲಿ ನಿಂತು ಶಿವನ ದರ್ಶನ ಪಡೆದು ಪುನೀತರಾದರು. ಶಿವ ಶಿವ ಮಹದೇವ ಶಂಕರ, ಹರ ಹರ ಮಹದೇವ ಶಂಕರ, ಶಿವ ಶಿವ ಮಹದೇವ ಶಂಕರ. ಶಿವರಾತ್ರಿ ಅಂಗವಾಗಿ ವಿಶೇಷ ಪೂಜೆ, ಅಭಿಷೇಕ ಮತ್ತು ಜಾಗರಣೆ ಕಾರ್ಯಕ್ರಮಗಳು ಭಕ್ತರ ಭಕ್ತಿಭಾವವನ್ನು ಮತ್ತಷ್ಟು ಉಜ್ವಲಗೊಳಿಸಿವೆ. ವಿಶೇಷ ಹೂವಿನ ಅಲಂಕಾರ, ದೀಪಾಲಂಕಾರಗಳಿಂದ ಶಿವಲಿಂಗ ಕಂಗೊಳಿಸಿದ್ದು, ದೇವಾಲಯ ಆವರಣದಲ್ಲಿ ಆಧ್ಯಾತ್ಮಿಕ ವಾತಾವರಣ ಮೂಡಿಬಂದಿತ್ತು. ಬೆಳಗ್ಗೆಯಿಂದಲೇ ಸರತಿ ಸಾಲಿನಲ್ಲಿ ನಿಂತ ಸಾವಿರಾರು ಭಕ್ತರು ಓಂ ನಮಃ ಶಿವಾಯ ಘೋಷಣೆಗಳ ಮಧ್ಯೆ ಶಿವನ ದರ್ಶನ ಪಡೆದು ಪುನೀತರಾದರು. ಶಿವರಾತ್ರಿ ಅಂಗವಾಗಿ ವಿಶೇಷ ಅಭಿಷೇಕ, ರುದ್ರಪಾಠ, ಜಾಗರಣೆ ಮತ್ತು ಮಹಾಮಂಗಳಾರತಿ ಕಾರ್ಯಕ್ರಮಗಳು ಭಕ್ತರ ಮನಸೊರೆಗೊಂಡವು. ವೃಷಭೇಂದ್ರ ವಾಹನ ಸರಸಿಜಾರಿ ಮಿತ್ರಾನನ ನಯನ. ಭಕ್ತರ ಅನುಕೂಲಕ್ಕಾಗಿ ದೇವಸ್ಥಾನ ಟ್ರಸ್ಟ್ ಸಮಿತಿ ಕುಡಿಯುವ ನೀರು, ಪ್ರಸಾದ ವಿತರಣೆ ಹಾಗೂ ಶಿಸ್ತಿನ ಸರತಿ ವ್ಯವಸ್ಥೆಯನ್ನು ಸಮರ್ಪಕವಾಗಿ ಕಲ್ಪಿಸಿತು. ಒಟ್ಟಾರೆಯಾಗಿ ಈ ಮಹಾಶಿವರಾತ್ರಿ ಆಚರಣೆ ಭಕ್ತಿ, ಶ್ರದ್ಧೆ ಮತ್ತು ಸಂಸ್ಕೃತಿಯ ಸಮನ್ವಯವಾಗಿ ನೆರೆದು ಭಕ್ತರಿಗೆ ಆಧ್ಯಾತ್ಮಿಕ ಉತ್ಸಾಹವನ್ನು ತುಂಬಿದ ವಿಶಿಷ್ಟ ಕ್ಷಣವಾಗಿ ಪರಿಣಮಿಸಿತು. जय शंकर, जय रामतीर्थ बाबा. सभी मेरे गुलबर्गा के वासियों को महाशिवरात्रि की बहुत बहुत बधाई. आज भोलेनाथ बाबा की, हमारे शंकर भगवान का आज विवाह दिवस है. आज उनकी शादी मना रहे हैं, हम बहुत खुशियों से मना रहे हैं. भोले बाबा आज मस्त मलंग है, खुश है. सभी भाई बहनों से अनुरोध है, भोले बाबा से जो आप मांगेंगे आपको मिल जाएगा. ये इच्छा पूर्ण मंदिर है. भोले बाबा बहुत दयालु है. जिसकी जो मनोकामना है पूरी होती है. जिसको जो मांगना है आज मांग लीजिए. आज का दिन बहुत पावन है और दर्शन करने आइए. यहाँ पर दर्शन करने के लिए बहुत बड़ी सुविधा है. लोकल ऑफिस वाले बहुत अच्छा कार्यक्रम करे हैं, बहुत अच्छा बंदोबस्त रखे हैं. पुलिस वालों का बहुत अच्छा बंदोबस्त है. किसी को कोई तकलीफ नहीं हो रही है दर्शन करने की.
तो मैं सभी से रिक्वेस्ट करूंगा, हाथ जोड़ के विनती करूंगा कि आइए दर्शन कीजिए। ये भगवान भोलेनाथ का बहुत बड़ा मंदिर है, क्योंकि भगवान राम जब वनवास के लिए निकले थे, वनवास के टाइम पे यहाँ से गुजरे थे। उन्होंने 14 साल के वनवास के बीच में उनका ये भी एक स्थान था। यहाँ पर उन्होंने लिंग की स्थापना की, जिसकी वजह से इस लिंग का नाम राम तीर्थ रखा गया है। प्राचीन मंदिर है, इच्छा पूर्ण मंदिर है। सभी आइए, लाभ उठाइए, दर्शन कीजिए और सभी अपने परिवार का कल्याण कीजिए। जो भाई बहन हमारे माता पिता जो बुजुर्ग है, ओल्ड है, जो नहीं आ सक रहे हैं, तो ये मीडिया वाले, गुलबर्गा में जितने भी मीडिया वाले हैं, बहुत सपोर्ट है उनका, बहुत सहयोग है। उन्होंने आपको घर बैठ के दर्शन कराते हैं, तो घर बैठ के दर्शन करके भी भगवान से आप अपनी मनोकामना, इच्छाएं आप जाहिर कीजिए, उनसे मांगिए, आपकी पूरी होगी। सबका कल्याण होगा, सबका भला होगा। जय शंकर, बम 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 बम, रामतीर्थ बाबा की, अमरनाथ बाबा की। ಶ್ರೀ ಸಂತ ಸೇವಾಲಾಲ್ ಮಹಾರಾಜ್ ಅವರ 287ನೇ ಜಯಂತ್ಯೋತ್ಸವದ ಅಂಗವಾಗಿ ಕಲಬುರಗಿ ನಗರದ ಕುವೆಂಪು ನಗರದ ಗೆಳೆಯರ ಬಳಗದ ವತಿಯಿಂದ ಸಿದ್ದಿಪಾಷಾ ದರ್ಗಾ ಹತ್ತಿರ ಅನ್ನ ಸಂತರ್ಪಣೆ ಕಾರ್ಯಕ್ರಮವನ್ನು ಭಕ್ತಿಭಾವದಿಂದ ನಡೆಸಲಾಯಿತು. जाते नहाते माले न चालो सेवालाल तू सारी मालक सेवा जाणो आबजू गोरे जीवने ಜಯಂತಿ ಪ್ರಯುಕ್ತ ಹಮ್ಮಿಕೊಂಡಿದ್ದ ಅನ್ನ ಸಂತರ್ಪಣೆ ಕಾರ್ಯಕ್ರಮಕ್ಕೆ ಕಾಂಗ್ರೆಸ್ ಮುಖಂಡ ಶರಣಗೌಡ ಪಾಟೀಲ್ ಚಾಲನೆ ನೀಡಿದರು. ನಂತರ ಮಹಾರಾಜರ ಭಾವಚಿತ್ರಕ್ಕೆ ಪೂಜೆ ಸಲ್ಲಿಸಿ ಬಳಿಕ ಹುಗ್ಗಿ ಹಾಗೂ ಅನ್ನ ಸಾಂಬಾರದ ವಿತರಣೆ ಮಾಡಲಾಯಿತು. ಕಾರ್ಯಕ್ರಮದ ಉದ್ದೇಶ ಕುರಿತು ಕಾಂಗ್ರೆಸ್ ಮುಖಂಡ ಶರಣಗೌಡ ಪಾಟೀಲ್ ಹಾಗೂ ಕುವೆಂಪು ನಗರದ ಬಳಗದ ಸದಸ್ಯರು ಮಾತನಾಡಿ ಸಂತ ಸೇವಾಲಾಲ್ ಮಹಾರಾಜರ ಸಮಾಜ ಸೇವೆ, ಸಮಾನತೆ ಹಾಗೂ ನೈತಿಕ ಮೌಲ್ಯಗಳ ಸಂದೇಶವನ್ನು ಸ್ಮರಿಸಿದರು. ಜೈ ಶ್ರೀರಾಮ್. ಎಲ್ಲರಿಗೂ ನಮಸ್ಕಾರ. ಇವತ್ತು ನಮ್ಮ ಸಿದ್ದಿಪಾಷಾ ದರ್ಗಾದ ಹತ್ತಿರ ನಮ್ಮ ಕುವೆಂಪು ಬ್ಯಾಂಕ್ ಕಾಲನಿ ನಮ್ಮ ಎಲ್ಲ ಸ್ನೇಹಿತರು ಬಳಗರು ಎಲ್ಲ ಅವರು ಒಂದು ಸ್ಕೂಲ್ ಮೇಟ್ಸ್ ಕೂಡಿ ಜೈ ಸೇವಾಲಾಲ್ ಜಯಂತಿ ಮಾಡ್ತಾ ಇದ್ದಾರೆ. ಇಲ್ಲಿ ಅನ್ನ ಪ್ರಸಾದ ಹಾಗೂ ಹುಗ್ಗಿ ಪ್ರಸಾದವನ್ನು ಬೆಳಗ್ಗೆಯಿಂದ ಸೇವೆ ಮಾಡ್ತಾ ಇದ್ದಾರೆ. ಕೆಲವೊಂದು 2-3 ಕ್ವಿಂಟಲ್ ಅಕ್ಕಿ ಅವರು ಸೇವಾ ಅನ್ನ ಪ್ರಸಾದ ಮಾಡ್ತಾ ಇದ್ದಾರೆ. ನಾನು ಆ ಭಗವಂತನಲ್ಲಿ ಬೇಡ್ಕೋತೀನಿ, ಅವ್ರು ಎಲ್ಲರಿಗೂ ಶಕ್ತಿ ಸಿಗ್ಲಿ, ಹಿಂಗೆ ಮುಂದೆ ಇನ್ನೂ ಹೆಚ್ಚಂತ ಒಂದು ಸೇವಾ ಮಾಡಲಿ. ಎಲ್ಲರಿಗೂ, ಸಮಾಜದವರಿಗೂ ಹಾಗೂ ಎಲ್ಲ ನಮ್ಮ ಕುವೆಂಪು ನಗರದ ಹಾರ್ದಿಕ ಶುಭಾಶಯ ಹೇಳ್ತೀನಿ. ನಮ್ಮ ತಂದೆಯವರ ಪರವಾಗಿ, ನಮ್ಮ ಕುಟುಂಬದ ಪರವಾಗಿ ಜೈ ಸೇವಾಲಾಲ್. ಸಂತ ಸೇವಾಲಾಲ್ ಮಹಾರಾಜರ 287ನೇ ಜಯಂತ್ಯುತ್ಸವದ ಪ್ರಯುಕ್ತ ನಾವು ಎಲ್ಲ ಸ್ನೇಹಿತರು ಸೇರಿ ಸಹೋದರಾದ ಮನೀಶ್ ಅವರು, ಸುನೀಲ್ ಅವರು, ಸತೀಶ್ ಚೂರಿ ಅವರು, ಶ್ರವಣ್ ಗುಳ್ಗಿ ಅವರೆಲ್ಲ ಸೇರಿ ಒಂದು 3000ರಿಂದ 4000 ಜನಕ್ಕೆ ಅನ್ನ ಸಂತರ್ಪಣೆ ಕಾರ್ಯಕ್ರಮ ಹಮ್ಮಿಕೊಂಡಿದ್ದೀವಿ. ಎಲ್ಲರೂ ಇದಕ್ಕೆ ಕೈ ಜೋಡಿಸಿ ಯಶಸ್ವಿಗೊಳಿಸಬೇಕಾಗಿ ಕೈ ಮುಗಿದು ಕೇಳ್ಕೊತೇನೆ. ಜೈ ಸೇವಾಲಾಲ್. ನಾನು ಸಂತ ಸೇವಾಲಾಲ್ ಮಹಾರಾಜ್ ಅವರದ್ದು ಇದು ಹಮ್ಮಿಕೊಂಡಿದ್ದೀವಿ. ಹಾಗೂ ನಾವು ಎಲ್ಲರೂ ಆಗಿ ಫ್ರೆಂಡ್ಸ್ ಆಗಿ ಎಲ್ಲರೂ ಹಮ್ಕೊಂಡು ಎಲ್ಲ ಇದು ಮಾಡ್ಕೊಂಡು 3000 ಜನಗೆಲ್ಲ ಊಟನ ಇಟ್ಕೊಂಡಿವಿ. ಹಾಗೂ ನಮ್ಮ ಹಿರಿಯ ನಾಯಕರವರು ಇದರಿಂದ ನಾವು ಇದು ಮಾಡ್ಕೊತಾ ಇದ್ದೀವಿ. ಸೇವಾಲಾಲ್ ಮಹಾರಾಜ್ ಕಿ ಜೈ. ಈ ಸಂದರ್ಭದಲ್ಲಿ ಸುನಿಲ್ ರಾಠೋಡ್, ಮಹೇಶ್ ಪವಾರ್, ಶ್ರವಣ್, ಸತೀಶ್ ಚೂರಿ, ಶಿವಕುಮಾರ್ ಉಪ್ಪಿ ಸೇರಿದಂತೆ ಅನೇಕ ಬಂಜಾರ ಸಮಾಜದ ಮುಖಂಡರು ಹಾಗೂ ಸದಸ್ಯರು ಉಪಸ್ಥಿತರಿದ್ದರು. ಕಾರ್ಯಕ್ರಮವು ಶ್ರದ್ಧಾಭಾವ ಹಾಗೂ ಸಾಮಾಜಿಕ ಸೌಹಾರ್ದತೆಯ ಸಂದೇಶದೊಂದಿಗೆ ಯಶಸ್ವಿಯಾಗಿ ನೆರವೇರಿತು. सेवा भाया कडिया भाया तारो कडिया रंग चूयो रे हाथी मोती रो फूल भाया तारो नंगरी सेवा भाया नंगरी भाया तारो नंगरी रंग चूयो रे हाथी मोती रो. ಮಹಾಶಿವರಾತ್ರಿ ಪ್ರಯುಕ್ತ ಶ್ರೀ ಜೈವೀರ್ ಹನುಮಾನ್ ದೇವಸ್ಥಾನದಲ್ಲಿ ಅಭಿಷೇಕ ಪ್ರಿಯನಾದ ಶಿವನಿಗೆ ಇಕ್ಷುರಸ ರುದ್ರಾಭಿಷೇಕ ಮಾಡಲಾಯಿತು. ಕಲಬುರಗಿ ನಗರದ ಕರುಣೇಶ್ವರ ನಗರದ ಕೆಇಬಿ ಕಾರ್ಯಾಲಯ ಹಿಂಭಾಗದಲ್ಲಿರುವ ಶ್ರೀ ಜೈವೀರ್ ಹನುಮಾನ ದೇವಸ್ಥಾನದಲ್ಲಿ ಅವಿನಾಶ್ ಕುಲಕರ್ಣಿಯವರ ನೇತೃತ್ವದಲ್ಲಿ ಮಹಾಶಿವರಾತ್ರಿ ಪ್ರಯುಕ್ತ ದೇವಸ್ಥಾನ ಟ್ರಸ್ಟ್ ಸಮಿತಿಯಿಂದ ಏರ್ಪಡಿಸಲಾದ ಲಘು ರುದ್ರಾಭಿಷೇಕ ಕಾರ್ಯಕ್ರಮ ಅದ್ದೂರಿಯಾಗಿ ಜರುಗಿತು. ಅಭಿಷೇಕ ಪ್ರಿಯನಾದ ಶಿವನಿಗೆ ಇಕ್ಷುರಸ ಕಬ್ಬಿನ ಹಾಲಿನಿಂದ ವಿಶೇಷ ರುದ್ರಾಭಿಷೇಕ ನೆರವೇರಿಸಲಾಯಿತು. 11 ಮಂದಿ ವೇದ ಪಂಡಿತರ ಸಮ್ಮುಖದಲ್ಲಿ ವೇದಘೋಷಗಳ ನಡುವೆ ನಡೆದ ಇಕ್ಷುರಸ ರುದ್ರಾಭಿಷೇಕದಲ್ಲಿ ಭಕ್ತರು ಭಕ್ತಿಭಾವದಿಂದ ಭಾಗವಹಿಸಿ ತಮ್ಮ ಕೈಯಾರೆ ಶಿವಲಿಂಗಕ್ಕೆ ಅಭಿಷೇಕ ಸಲ್ಲಿಸಿದರು.
ब्रह्ममुरारिसुरार्चितलिङ्गं निर्मलभासितशोभितलिङ्गम् जन्मजदुःखविनाशकलिङ्गं तत्प्रणमामि सदा शिवलिङ्गम्. ನಂತರ ವಿದ್ಯಾಸಾಗರ ಕುಲಕರ್ಣಿ, ಉದ್ಯಮಿ ಕೃಷ್ಣಾಜಿ ಕುಲಕರ್ಣಿ, ಗುರುರಾಜ್ ಭರತ್ನೂರ್ ಮಾತನಾಡಿದರು. ಇವತ್ತು ಶಿವರಾತ್ರಿ ಪ್ರಯುಕ್ತ ಕರ್ಣೇಶ್ವರ ನಗರದ ವೀರ ಹನುಮಾನ್ ಮಂದಿರದಲ್ಲಿ ನಮ್ಮ ಐರಾಜ್ ಕುಲಕರ್ಣಿಯವರ ಅಧ್ಯಕ್ಷತೆಯಲ್ಲಿ ಶಿವನಿಗೆ ಇಚ್ಚು ರಸದ ಏಕಾದಶ ಆವರ್ತನ ವೃತ್ತದ ಪಠಣದಲ್ಲಿ 11 ಜನ ವೇದ ಪಂಡಿತರು 11 ಬಾರಿ ನಮಕ 11 ಬಾರಿ ಚಮಕ ಸಹಿತ ಏಕಾದಶ ವೃತ್ತಾಭಿಷೇಕ ಇತ್ಕೃಷ್ಟ ಮಕ್ಕಳಲ್ಲಿ ಹೇಳ್ತಾ ಇರ್ತಕ್ಕಂಥದ್ದು ನನ್ನ ಭಕ್ತರು ಅಂದ್ರೆ ಅತ್ಯಂತ ಹರ್ಷೋಲ್ಲಾಸದಿಂದ ಈ ಒಂದು ಶಿವರಾತ್ರಿ ಸಂದರ್ಭದಲ್ಲಿ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾರೆ. ನಾನು ಕೂಡ ಈ ಒಂದು ಕಾರ್ಯಕ್ರಮದಲ್ಲಿ ಹರ್ಷ ಸಂತೋಷದಿಂದ ಭಾಗವಹಿಸ್ತೇನೆ. ಇವತ್ತು ಮಹಾಶಿವರಾತ್ರಿ ದಿವಸ ದೇಶಾದ್ಯಂತ ಬಹಳ ವಿಜೃಂಭಣೆಯಿಂದ ಎಲ್ಲರೂ ಮಹಾಶಿವರಾತ್ರಿಯನ್ನು ಆಚರಿಸ್ತಾ ಇದ್ದಾರೆ. ಇವತ್ತು ಕಲಬುರಗಿಯಲ್ಲೂ ಕೂಡ ಬಹಳ ಎಲ್ಲ ಕಡೆಗಳಲ್ಲಿ ಬಹಳ ಉತ್ಸಾಹದಿಂದ ಮತ್ತು ಅತ್ಯಂತ ಭಕ್ತಿಯಿಂದ ಈಶ್ವರ ಪೂಜೆ ನಡೀತಾ ಇದೆ ಮಹಾಶಿವರಾತ್ರಿ ನಿಮಿತ್ತವಾಗಿ. ಅದೇ ರೀತಿಯಾಗಿ ಇವತ್ತು ಇಲ್ಲಿ ಕರ್ಣೇಶ್ವರ ನಗರ ಹನುಮನ್ ದೇವರ ದೇವಸ್ಥಾನದಲ್ಲಿ ಕೂಡ ಮಹಾಶಿವರಾತ್ರಿ ನಿಮಿತ್ತ ಪೂಜೆ ನಮಸ್ಕಾರ ನಡೀತಾ ಇದೆ. ನಾವು ಕೂಡ ಈ ಶಿವರಾತ್ರಿ ಆಚರಣೆಯಲ್ಲಿ ಬಹಳ ಆನಂದದಿಂದ ಭಾಗವಹಿಸಿದ್ದೀವಿ. ಬಹಳ ಒಂದು ವಿಶೇಷವಾದ ದಿನ ಇವತ್ತು. ಎಲ್ಲರೂ ಕೂಡ ಈಶ್ವರನ ಆರಾಧನೆ ಮಾಡಿ ಎಲ್ಲರೂ ಕೂಡ ಭಕ್ತಿಯಿಂದ ಪೂಜೆ ಸಲ್ಲಿಸ್ತಾ ಇದ್ದಾರೆ. ಎಲ್ಲರಿಗೂ ಕೂಡ ಈಶ್ವರ ಒಳ್ಳೇದು ಮಾಡಲಿ, ಸುಖ ಶಾಂತಿ ನೆಲೆಸಲಿ, ರೈತರಿಗೂ ಒಳ್ಳೇದಾಗಲಿ, ಮಳೆ ಬೆಳೆ ಚೆನ್ನಾಗಾಗಲಿ ಅಂತ ಈ ಸಂದರ್ಭದಲ್ಲಿ ನಾನು ಹಾರೈಸ್ತೇನೆ. ಓಂ ನಮಃ ಶಿವಾಯ. ಹರಿ ಓಂ. ಮಹಾಶಿವರಾತ್ರಿ ನಿಮಿತ್ತ ಇಚ್ಛಾರಸ, ಆ ಒಂದು ಕಬ್ಬಿನ ರಸದಿಂದ ರುದ್ರಾಭಿಷೇಕದ ಕಾರ್ಯಕ್ರಮ ಇಟ್ಕೊಂಡಿದ್ದೀವಿ. ಈ ಒಂದು ಕಾರ್ಯಕ್ರಮ ನೇತೃತ್ವವನ್ನು ಯೋಗೇಶ್ ಭಟ್ ಜೋಶಿ ಅವರು ನಡೆಸಿಕೊಡ್ತಾ ಇದ್ದಾರೆ. ಅತಿ ವಿಜೃಂಭಣೆಯಿಂದ ಈ ಶಿವರಾತ್ರಿ ಮಹೋತ್ಸವವನ್ನು ನಾವು ಇವತ್ತು ಈ ಬಡಾವಣೆಯಲ್ಲಿ ಆಚರಿಸ್ತಾ ಇದ್ದೇವೆ. ಪ್ರತಿ ವರ್ಷವೂ ಕೂಡ ವಿಶೇಷ, ಒಂದ್ಸಲ ಜೇನುತುಪ್ಪ, ಈ ವರ್ಷ ಇಕ್ಷುರಸ, ಈ ತರ ವಿವಿಧ ರೀತಿಯ ಕಾರ್ಯಕ್ರಮಗಳು ನಾವು ಹಮ್ಕೋತಾ ಇದ್ದೆವು. ಎಲ್ಲ ಭಕ್ತರು ಈ ಒಂದು ಕಾರ್ಯಕ್ರಮದಲ್ಲಿ ಆಗಮಿಸ್ತಾ ಇದ್ದಾರೆ. ಆಮೇಲೆ ಎಲ್ಲರಿಗೂ ಅವಕಾಶ ಮಾಡಿಕೊಟ್ಟಿದ್ದೀವಿ. ನಾವು ಅಭಿಷೇಕ ಮಾಡೋದೇನಿದೆಯಲ್ಲ, ಅದು ಇಚ್ಛಾರಸ ಪ್ರತಿಯೊಬ್ಬರು ದೇವಸ್ಥಾನಕ್ಕೆ ಬರೋರು ಎಲ್ಲರೂ ಕೂಡ ಅದರಲ್ಲಿ ಇನ್ವಾಲ್ವ್ ಆಗಿ ಅವರ ಕೈಯಿಂದನೇ ಅವರು ಅರ್ಪಣೆ ಮಾಡ್ಬೇಕು, ಈ ತರದ ಒಂದು ವ್ಯವಸ್ಥೆ ಮಾಡಿದ್ದೀವಿ. ಸೊ ಈ ಒಂದು ಸಂದರ್ಭದಲ್ಲಿ ಎಲ್ಲರಿಗೂ ಮಹಾಶಿವರಾತ್ರಿಯ ಒಂದು ಶುಭಾಶಯಗಳು. ಶಿವರಾತ್ರಿಯ ಶುಭಾಶಯಗಳು. ಕರುಣೇಶ್ವರ ಕಾಲನಿಯ ಜೈವೀರ್ ಹನುಮಾನ್ ಮಂದಿರದಲ್ಲಿ ಸಾಮೂಹಿಕವಾಗಿ ರುದ್ರಾಭಿಷೇಕ ಕಾರ್ಯಕ್ರಮವನ್ನ ಈ ಕಮಿಟಿಯವರು ಆಯೋಜನೆ ಮಾಡಿದ್ದಾರೆ. ಮೊಟ್ಟ ಮೊದಲನೇದಾಗಿ ಈ ಕಮಿಟಿಯವರಿಗೆ ತುಂಬು ಹೃದಯದ ಧನ್ಯವಾದಗಳನ್ನು ಅರ್ಪಿಸ್ತೇನೆ. ಇವತ್ತು ಶಿವನ ಆರಾಧನೆಗಾಗಿ ಬೇರೆ ಬೇರೆ ದೇವಸ್ಥಾನದಲ್ಲಿ ಶಿವನ ದರ್ಶನವನ್ನು ಮಾತ್ರ ಪಡೆದರೆ, ನಾವು ಇಲ್ಲಿ ಬಂದು ನಾವೇ ಸ್ವತಃ ವೇದ ಮಂತ್ರಗಳ ಪುರೋಹಿತರಿಂದ ಆಚರಣೆ ಹೋಗುತ್ತಾ ಸಂದರ್ಭದಲ್ಲಿ ನಾವೇ ಅಭಿಷೇಕವನ್ನು ಮಾಡಿ ದೇವರಿಗೆ ಸಮರ್ಪಣೆ ಮಾಡಿರ್ತಕ್ಕಂತಹ ಒಂದು ವ್ಯವಸ್ಥೆಗೆ ತುಂಬಾ ಸಂತೋಷವಾಗಿದೆ. ಈ ಹಿನ್ನೆಲೆಯಲ್ಲಿ ನಾನು ಗುರುರಾಜ್ ಭರತ್ನೂರ್, ರಾಜ್ಯ ಕಾರ್ಯದರ್ಶಿಗಳು, ಅಖಿಲ ಭಾರತೀಯ ಬ್ರಾಹ್ಮಣ ಮಹಾಸಂಘ ಗುಲ್ಬರ್ಗ, ಈ ಜೈವೀರ್ ಹನುಮಾನ್ ದೇವಸ್ಥಾನ ಕಮಿಟಿಗೆ ತುಂಬು ಹೃದಯದ ಧನ್ಯವಾದಗಳನ್ನು ಅರ್ಪಿಸ್ತೇನೆ. ಅದೇ ರೀತಿ ನಾಡಿನ ಸಮಸ್ತ ಜನತೆಗೆ ಮಹಾಶಿವರಾತ್ರಿಯ ಶುಭಾಶಯಗಳು. ಅಖಿಲ ಭಾರತ ಬ್ರಾಹ್ಮಣ ಮಹಾಸಭಾದ ಕಾರ್ಯಕಾರಿ ಸಮಿತಿಯಾದಂಥ ನಾನು ಪಾಂಡುರಂಗ ಜೋಶಿ, ನಮ್ಮ ಜಿಲ್ಲಾಧ್ಯಕ್ಷರು ಇವತ್ತು ಜೈವೀರ ಹನುಮಾನದಲ್ಲಿ ಇಕ್ಷಾರಸ ಅಭಿಷೇಕವನ್ನು ಮಹಾ ವಿಜೃಂಭಣೆಯಿಂದ ಮಾಡಿದ್ದಾರೆ. ಆದ್ದರಿಂದ ಗುಲ್ಬರ್ಗ ನಗರದ ಸಕಲ ಭಕ್ತಾದಿಗಳಿಗೆ ಆ ಪರಮ ಮಹೇಶ್ವರನು ಎಲ್ಲ ರೀತಿಯ ಆಶೀರ್ವಾದ ಮಾಡಲಿ ಎಂದು ಕೇಳಿಕೊಳ್ಳುತ್ತೇನೆ. ಕಾರ್ಯಕ್ರಮದಲ್ಲಿ ಗುರುರಾಜ್ ಭರತ್ನೂರ್, ಪಿವಿ ಜೋಶಿ, ವಿಶ್ವಾಸ್ ಮೋಗೇಕರ್, ನಿತೇಶ್ ಜೋಶಿ, ರಿಷಿಕೇಶ್ ಚೌಡಾಪುರ್ಕರ್, ಸಮೀರ್ ಹಾಗೂ ದೇವಸ್ಥಾನ ಟ್ರಸ್ಟ್ ಸದಸ್ಯರು, ಭಕ್ತರು ಮತ್ತು ಸ್ಥಳೀಯರು ಹೆಚ್ಚಿನ ಸಂಖ್ಯೆಯಲ್ಲಿ ಉಪಸ್ಥಿತರಿದ್ದರು. ಧಾರ್ಮಿಕ ಭಾವನೆಗಳು ಮತ್ತಷ್ಟು ಉಜ್ವಲಗೊಂಡವು.
ಮಹಾಶಿವರಾತ್ರಿ ಹಬ್ಬದ ಅಂಗವಾಗಿ ನಡೆದ ಈ ವಿಶೇಷ ಪೂಜಾ ಕಾರ್ಯಕ್ರಮ ಭಕ್ತರಲ್ಲಿ ಆಧ್ಯಾತ್ಮಿಕ ಉತ್ಸಾಹವನ್ನು ಮೂಡಿಸಿತು. ಕಲಬುರಗಿ ನಗರದ ಚಿಂಚೋಳಿ ಕ್ರಾಸ್ನಲ್ಲಿರುವ ವೃದ್ಧಾಶ್ರಮದಲ್ಲಿ ಸತೀಶ್ ರಾಠೋಡ್ ಗೆಳೆಯರ ಬಳಗದ ವತಿಯಿಂದ ಸತೀಶ್ ರಾಠೋಡ್ ಅವರ 36ನೇ ಜನ್ಮದಿನವನ್ನು ಅದ್ದೂರಿಯಾಗಿ ಹಾಗೂ ಅರ್ಥಪೂರ್ಣವಾಗಿ ಆಚರಿಸಲಾಯಿತು. ಕಾರ್ಯಕ್ರಮದಲ್ಲಿ ಸತೀಶ್ ರಾಠೋಡ್ ಅವರು ಕೇಕ್ ಕಟ್ ಮಾಡುವ ಮೂಲಕ ಜನ್ಮದಿನ ಆಚರಣೆಗೆ ಚಾಲನೆ ನೀಡಿದರು. ಬಳಿಕ ವೃದ್ಧಾಶ್ರಮದಲ್ಲಿರುವ ವೃದ್ಧರಿಗೆ ಹಣ್ಣು ವಿತರಣೆ ಹಾಗೂ ಅನ್ನ ಸಂತರ್ಪಣೆ ನಡೆಸಿ ಸಿಹಿ ತಿನ್ನಿಸುವ ಮೂಲಕ ತಮ್ಮ ಸಂತೋಷವನ್ನು ಹಂಚಿಕೊಂಡರು. ಸಮಾಜ ಸೇವೆಯ ಮನೋಭಾವದೊಂದಿಗೆ ವೃದ್ಧರೊಂದಿಗೆ ಜನ್ಮದಿನ ಆಚರಿಸಿರುವುದು ಎಲ್ಲರ ಮೆಚ್ಚುಗೆಗೆ ಪಾತ್ರವಾಯಿತು. ನಂತರ ಸತೀಶ್ ರಾಠೋಡ್ ಅಭಿಮಾನಿ ಬಳಗದ ಸದಸ್ಯರು ಮಾತನಾಡಿ ಸಮಾಜಮುಖಿ ಕಾರ್ಯಗಳು ಇನ್ನಷ್ಟು ನಡೆಯಲಿ ಎಂದು ಹಾರೈಸಿದರು. ಇವತ್ತಿನ ದಿವಸ ನಮ್ಮ ಸೋದರರಾದ ಸತೀಶ್ ಅಣ್ಣ ರಾಠೋಡ್ ಅವರು 36ನೇ ಹುಟ್ಟುಹಬ್ಬವನ್ನು ಆಚರಿಸ್ತಾ ಇದ್ದೇವೆ. ವಿಶೇಷ ಏನೆಂದರೆ ವರ್ಷದಂತೆ ಈ ವರ್ಷವೂ ಪ್ರತಿ ವರ್ಷವೂ ವೃದ್ಧಾಶ್ರಮದಲ್ಲಿ ಅನಾಥ ಅಂಧ ಮಕ್ಕಳ ಎಲ್ಲರೂ ಸೇರಿಕೊಂಡು ಅವರಿಗೆ ಅನಾಥ ವೃದ್ಧಾಶ್ರಮದಲ್ಲಿ ತಮ್ಮೆಲ್ಲರಿಗೆ ಹಣ್ಣು ಹಂಪಲ ಸಿಹಿ ಊಟವನ್ನು ಬೆರೆಸಿ ಬರ್ತಕ್ಕಂಥ ದಿನಗಳಲ್ಲಿ ನಮ್ಮ ಸತೀಶಣ್ಣ ಬ್ರದರ್ ಅವರು ಬಹಳ ದೊಡ್ಡ ಮಟ್ಟಕ್ಕೆ ಬೆಳೆಯಲಿ ಅಂತ ವಿನಂತಿಸಿಕೊಳ್ತೀವಿ. ಆತ್ಮೀಯ ಸ್ನೇಹಿತರಾದಂತ ಸತೀಶ್ ರಾಠೋಡ್ ಅವರ 36ನೇ ಹುಟ್ಟುಹಬ್ಬದ ಅಂಗವಾಗಿ ಅಕ್ಕಮಹಾದೇವಿ ವೃದ್ಧಾಶ್ರಮದಲ್ಲಿ ಹುಟ್ಟುಹಬ್ಬ ಆಚರಣೆ ಮಾಡ್ಲತ್ತೀವಿ. ಹಣ್ಣು ಹಂಪಲ ಹಾಗೂ ಅನ್ನ ಸಮರ್ಪಣೆ ಮಾಡುವ ಮೂಲಕ ಆಚರಣೆ ಮಾಡ್ಲತ್ತೀವಿ. ದೇವರು ಅವರಿಗೆ ಆಯುಷು ಆರೋಗ್ಯ ಮತ್ತೆ ಹೆಚ್ಚಿನ ರೀತಿಯ ಅವರಿಗೆ ಒಳ್ಳೆಯ ರೀತಿಯಿಂದ ಇದು ಮಾಡ್ಲಿ ಅಂತೇಳಿ ಅವ್ರ ದೇವರಲ್ಲಿ ಪ್ರಾರ್ಥನೆ ಮಾಡ್ತೀವಿ. ಅವ್ರ ಮತ್ತೆ ಮುಂದಿನ ದಿನಗಳದಾಗ ಮತ್ತೆ ಹೆಚ್ಚಿನ ಸಂಖ್ಯೆದಾಗ ಬೆಳಿಬೇಕಂತೇಳಿ ಆ ದೇವ್ರಿಗೆ ಪ್ರಾರ್ಥನೆ ಮಾಡ್ತೀವಿ. ಇವತ್ತು ನಮ್ಮ ಸತೀಶ್ ರಾಠೋಡ್ ಅವರ ಅಣ್ಣರ ಬರ್ತ್ಡೇ ಇದೆ. ಅದಕ್ಕೋಸ್ಕರ ನಾವೆಲ್ಲರೂ ಇಲ್ಲಿ ವೃದ್ಧಾಶ್ರಮ ಬಂದು ಸೆಲೆಬ್ರೇಟ್ ಮಾಡ್ತಾ ಇದೀವಿ. ಈ ತರ ಎಲ್ಲರೂ ಮಾಡ್ಬೇಕಂತ ನಾನು ಎಲ್ಲರೂ ಹತ್ರ ವಿನಂತಿಯಾಗಿ ಕೋರ್ತೇನೆ ಅಷ್ಟೇ. ಈ ಸಂದರ್ಭದಲ್ಲಿ ಶಿವು ಧಣ್ಣಿ, ರಮಾಕಾಂತ್ ಪೂಜಾರಿ, ಪ್ರಕಾಶ್ ಜಮಾದಾರ್, ಮಹೇಶ್ ಮೂಲಿಮನಿ, ಮನೋಜ್ ನಾಟಿಕರ್, ನಾಗರಾಜ್, ಸಚಿನ್ ರಿಲ್ಲನ್, ರಮೇಶ್, ಯಶವಂತ್ ಸೇರಿದಂತೆ ಅನೇಕರು ಉಪಸ್ಥಿತರಿದ್ದರು. ಈಗ ಒಂದು ಚಿಕ್ಕ ವಿರಾಮ. ಇನ್ ಗುಲ್ಬರ್ಗಾ ವಾರ್ತೆಗಳ ಪ್ರಾಯೋಜಕರು ದೇವಾನಂದ್ ಸಾರಿ ಸೆಂಟರ್ ಸೂಪರ್ ಮಾರ್ಕೆಟ್ ಕಲಬುರಗಿ. ದೇವಾನಂದ್ ಸ್ಯಾರಿ ಸೆಂಟರ್ ಹಲವು ವರ್ಷಗಳಿಂದ ಕಲಬುರ್ಗಿ ಮಹಾಜನತೆಯ ಭರವಸೆ ಗಳಿಸಿರುವ ರೇಷ್ಮೆ ಸೀರೆಗಳ ಅತಿ ದೊಡ್ಡ ಶೋರೂಮ್. ಹಬ್ಬಗಳು, ಮದುವೆ, ಉಪನಯನ ಹಾಗೂ ನಿಮ್ಮ ಮನೆಯ ಶುಭ ಸಮಾರಂಭಗಳಿಗೆ ಬೇಕಾಗುವ ರೇಷ್ಮೆ ಸೀರೆಗಳಿಗೆ ದೂರದ ಬೆಂಗಳೂರು, ಹೈದರಾಬಾದ್ ನಗರಗಳಿಗೆ ಹೋಗುವ ಅಗತ್ಯವಿಲ್ಲ. ದೇವಾನಂದ್ ಸ್ಯಾರಿ ಸೆಂಟರ್ ನೀಡುತ್ತಿದೆ ಎಕ್ಸ್ಕ್ಲೂಸಿವ್ ಸಿಲ್ಕ್ ಸ್ಯಾರಿ ಕಲೆಕ್ಷನ್ಸ್. ದೇವಾನಂದ್ ಸ್ಯಾರಿ ಸೆಂಟರ್ನಲ್ಲಿ ಈಗ ಮದುವೆ ಮುಂತಾದ ಶುಭ ಸಮಾರಂಭಗಳಿಗೆ ಕಾಂಚೀವರಂ ಸೇರಿದಂತೆ ವೆಡ್ಡಿಂಗ್ ಬ್ರಾಕೆಟ್ ಸ್ಯಾರೀಸ್, ಪ್ಯೂರ್ ಧರ್ಮಾವರಂ ಸೀರೆಗಳು, ಪ್ಯೂರ್ ಬನಾರಸ್ ಸೀರೆಗಳು, ಪ್ಯೂರ್ ಉಪಡಾ ಸಿಲ್ಕ್, ಪ್ಯೂರ್ ಎಳಕಲ್ ಸೀರೆಗಳು, ಪ್ಯೂರ್ ಫ್ಯಾನ್ಸಿ ಗದ್ವಾಲ್ ಸಿಲ್ಕ್, ಪ್ಯೂರ್ ಪೈಠಣಿ ಸೀರೆಗಳು, ಪ್ಯೂರ್ ಸಾಫ್ಟ್ ಸಿಲ್ಕ್ ಸೀರೆಗಳು ವಿವಿಧ ವಿನ್ಯಾಸಗಳಲ್ಲಿ. ಕಲಬುರಗಿಯಲ್ಲೇ ಅತಿ ದೊಡ್ಡ ಮತ್ತು ವಿಶಾಲವಾದ 10,000 ಚದುರ ಅಡಿ ಇರುವ ಏಕೈಕ ಸ್ಯಾರಿ ಸೆಂಟರ್ ದೇವಾನಂದ್ ಸ್ಯಾರಿ ಸೆಂಟರ್. ಭೇಟಿ ಕೊಡಿ. ದೇವಾನಂದ್ ಸ್ಯಾರಿ ಸೆಂಟರ್, ಕಾಮತ್ ಹೋಟೆಲ್ ಹಿಂದುಗಡೆ, ಸೂಪರ್ ಮಾರ್ಕೆಟ್, ಕಲಬುರಗಿ. ವಿರಾಮದ ನಂತರ ವಾರ್ತೆಗಳಿಗೆ ಮತ್ತೊಮ್ಮೆ ಸ್ವಾಗತ. ನಗರದ ಬ್ರಹ್ಮಪುರದಲ್ಲಿರುವ ಭವಾನಿ ಶಂಕರ ದೇವಸ್ಥಾನದಲ್ಲಿ ಮಹಾಶಿವರಾತ್ರಿ ಹಬ್ಬವನ್ನು ಭಕ್ತಿಭಾವದಿಂದ ಹಾಗೂ ವೈಭವದಿಂದ ಆಚರಿಸಲಾಯಿತು. ತ್ರಿದಳಂ ತ್ರಿಗುಣಾಕಾರಂ ತ್ರಿನೇತ್ರಂ ಚ ತ್ರಿಯಾಯುಧಂ ತ್ರಿಜನ್ಮ ಪಾಪ ಸಂಹಾರಂ ಏಕಬಿಲ್ವಂ ಶಿವಾರ್ಪಣಂ. ತ್ರೇತಾಯುಗದ ಲಿಂಗವೆಂದು ಪೂಜಿಸಲ್ಪಡುವ ಬಾಣಲಿಂಗವು ಈ ದೇವಸ್ಥಾನದ ವಿಶೇಷ ಆಕರ್ಷಣೆಯಾಗಿದ್ದು, ಸಾವಿರಾರು ಭಕ್ತರು ರಾತ್ರಿ ಪೂರ್ತಿ ಜಾಗರಣೆ ಮಾಡಿ ವಿಶೇಷ ಪೂಜೆಗಳಲ್ಲಿ ಭಾಗವಹಿಸಿದ್ದರು. 1983ರಲ್ಲಿ ಚಂದ್ರಶೇಖರೇಂದ್ರ ಸರಸ್ವತಿ ಮಹಾಸ್ವಾಮಿಗಳು ಇಲ್ಲಿ ವಾಸ್ತವ್ಯವಿದ್ದು ಪೂಜ್ಯ ಶ್ರೀ ಸದಾಶಿವ ಮಹಾರಾಜರಿಗೆ ಪಾದುಕೆಯನ್ನು ನೀಡಿ ಪ್ರತಿ ವರ್ಷ ಶ್ರೀ ಶಂಕರ ಜಯಂತ್ಯೋತ್ಸವವನ್ನು ಆಚರಿಸಲು ಆದೇಶಿಸಿದ ಮಹತ್ವದ ಇತಿಹಾಸವು ದೇವಸ್ಥಾನಕ್ಕಿದೆ. ಮಹಾಶಿವರಾತ್ರಿ ಪ್ರಯುಕ್ತ ರುದ್ರಾಭಿಷೇಕ, ಮಹಾಮಂಗಳಾರತಿ ಹಾಗೂ ಭಜನಾ ಕಾರ್ಯಕ್ರಮಗಳು ನಡೆದವು. ಬೆಳಗಿನ ಜಾವ ಮಹಾಪ್ರಸಾದ ವಿತರಣೆ ಮಾಡಲಾಯಿತು.
ಭಕ್ತರ ಅಪಾರ ಸಂಖ್ಯೆಯ ನಡುವೆ ಧಾರ್ಮಿಕ ಶ್ರದ್ಧೆ ಮತ್ತು ಭಕ್ತಿ ಪರಂಪರೆ ಸ್ಪಷ್ಟವಾಗಿ ಕಾಣಿಸಿತು. ದೇವಾಲಯದ ಆಡಳಿತ ಮಂಡಳಿ ಹಾಗೂ ಭಕ್ತ ಸಮುದಾಯದ ಸಹಕಾರದಿಂದ ಹಬ್ಬ ಯಶಸ್ವಿಯಾಗಿ ನೆರವೇರಿತು. ಏಕಬಿಲ್ವಂ ಶಿವಾರ್ಪಣಂ. ಇವತ್ತಿನ ದಿವಸ ಶಿವ ಹಾಲು ವಿಷ ಕುಡ್ದಿದ್ದ ದಿವಸ ರೀ. ಇವತ್ತಿನ ಮಹತ್ವ ಯಾಕಂದ್ರೆ ಶಿವರಾತ್ರಿ ದಿವಸ ಅಮೃತ ಮಂಥನ ಮಾಡೋ ವೇಳಕ್ಕೆ ಭೂಗರ್ಭದಿಂದ ಹಾಲು ಕಾಳ್ಕೂಡಿ ವಿಷ ಬಂತು. ಆ ಕಾಳ್ಕೂಡಿ ವಿಷ ಕುಡ್ದಿದ್ದ ದಿವಸ ಯಾರೂ ಕುಡಿಲಿಲ್ಲ, ಯಾರೂ ಅದ್ರ ಸನಿ ಹೋಗಲಿಲ್ಲ. ಬರೀ ಶಿವ ಪ್ರಾರ್ಥನೆ ಮಾಡಿದ್ರೆ ಶಿವ ಬಂದು ಕುಡಿದ್ಬಿಟ್ಟ. ಇದು ವಿಶೇಷ ಮಹತ್ವ ಇದ್ರದ್ದು. ಇದು ನಮ್ಮ ದೇವಸ್ಥಾನ ಎಲ್ಲರಿಗೂ ಗುರ್ತಿದೆ. ಇಲ್ಲಿ ರಾಮಲಿಂಗೇಶ್ವರ ದೇವಸ್ಥಾನ ಇದೆ. ರಾಮದೇವ್ರ ಕಾಲಕ್ಕೆ ಸ್ಥಾಪನೆ ಆಗಿದ್ದ ದೇವಸ್ಥಾನ ಇದೆ ಇದು. ಆ ರಾಮದೇವ್ರ ಕಾಲಕ್ಕೆ ಸ್ಥಾಪನೆ ಆಗಿದ್ದ ದೇವಸ್ಥಾನಕ್ಕೆ ಇದಕ್ಕೆ ಮಹತ್ವ ಭಾಳ ಇದೆ. ಬೇಕಾದಷ್ಟು ಮಂದಿಗೆ ಚಲೋನೇ ಅನುಭವ ಬಂದಾವ. ಆಯ್ತು ಕೊಡ್ಬೋದು, ಏನೋ ಹೇಳ್ಬೋದಾ? ಇಲ್ಲಿ ಕಾಂಚಿ ಪರಮಾಚಾರ್ಯ ಬಂದು ಶಂಕರಾಚಾರ್ಯ ಕಾಂಚಿ ಫೋಟೋ ಅಲ್ಲಿ ಗೊತ್ತಾರ ಅವರು ಬಂದಿದ್ದರು. ಅವರ ಆಶೀರ್ವಾದದಿಂದ ಸಮೃದ್ಧಿ ಹಾಕೋತ ಹೋಯ್ತೀನಿ. ಇಲ್ಲಿ ಯಾವುದೇ ಪ್ರಕಾರದ್ದು ಇಷ್ಟು ಡೆವಲಪ್ಮೆಂಟ್ಸ್ ಇದ್ದಿದ್ದಿಲ್ಲ. ಶಂಕರಾಚಾರ್ಯದೊಂದು ಮತ್ತು ಮಹಾರಾಜರು ಸದಾಶಿವ ಮಹಾರಾಜರು ಸಾಕಷ್ಟು ತಪಶ್ಚರ್ಯ ಮಾಡ್ಯಾರ. ಅವ್ರ ತಪಶ್ಚರ್ಯದ ಪ್ರಭಾವದಿಂದ ಏನದಲ್ಲ ಗುಡಿ ಡೆವಲಪ್ ಆಯಿತು. ಆದರೆ ಅವರು ಆಶೀರ್ವಾದದಿಂದ ಈ ಗುಡಿಯಿಂದ ಡೆವಲಪ್ ಆಯಿತು. ಆಯಿತು ಎಲ್ಲ ಶಿವಚಂದ್ರರಿದ್ದರೆ ಮಹಾರಾಜರು ಶಿವಚಂದ್ರದೇವರು ಇವರೆಲ್ಲರೂ ಏನದಲ್ಲ ಕೋಆಪ್ರೇಟ್ ಮಾಡ್ತಿರ್ತಾರೆ. ಇಲ್ಲಿ ಮಹತ್ವ ಪಡೆದಿದ್ದಕ್ಕೆ ಬಹಳಷ್ಟು ತಪಶ್ಚರ್ಯ ಇದೆ. ಇವತ್ತು 90 ವರ್ಷ ಗುರುಗಳಿಗೆ. ಸುಮಾರು ಒಂದು 80 ವರ್ಷ ಅವರು ತಪಶ್ಚರ್ಯನಲ್ಲಿ ಹೋಗಿದ್ದಾರೆ. 1982ನೇ ಇಸ್ವಿನಲ್ಲಿ ಪರಮಾಚಾರ್ಯರು ಕಾಂಚಿ ಕಾಮಕೋಟಿ ಪರಮಾಚಾರ್ಯರು ಇಲ್ಲಿ ಬಂದು ಪಾದಯಾತ್ರೆ ಬಂದು ಪಾದುಕ ಕೊಟ್ಟರು ಗುರುಗಳಿಗೆ. ಅವತ್ತಿನ ಹಿಡಿದು ಇಲ್ಲಿ ಎಲ್ಲ ಶಂಕರಾಚಾರ್ಯ ಜಯಂತಿ ಪ್ರಾರಂಭ ಆಯಿತು. ಪ್ರತಿ 15 ದಿವಸಕ್ಕೊಮ್ಮೆ ಲಕ್ಷ್ಮೀನಾರಾಯಣ ಮಂದಿರದಲ್ಲಿ ಪ್ರದೋಷ ಪೂಜಾ ಸುಮಾರು 300-400 ಜನರಿಗೆ ಪ್ರಸಾದ. ಯಾವುದೂ ಇಂದು ದುಡ್ಡಿನ ವ್ಯವಹಾರ ಇಲ್ಲ. ಇಲ್ಲಿ ಯಾವುದೇ ಒಬ್ಬರಿಂದ ಭಕ್ತರಿಂದ ದುಡ್ಡು ತೊಗೋಂಗಿಲ್ಲ. ಉಚಿತವಾಗಿ ಸೇವೆ ಮಾಡ್ತಾರೆ ಗುರುಗಳು. ತಮ್ಮ ಒಂದು ದುಡ್ಡಿನಿಂದ ಮಾಡ್ತಾರೆ ವಿನಃ ಯಾರ್ದು ದುಡ್ಡು ತೊಗೋಂಗಿಲ್ಲ. ಇದೊಂದು ವಿಶೇಷ ಇಲ್ಲಿಂದು. ಅದಲ್ಲದೆ ಗುರುಗಳದೊಂದು ಕಲ್ಯಾಣ ಕರ್ನಾಟಕದ ತಿರುಗಾಡ್ತಕ್ಕಂಥ ದೇವರು ಅಂಥೇಳಿ ಎಲ್ಲರೂ ಅಂತಾರೆ. ನಾವಂತೂ ಸುಮಾರು 35-36 ವರ್ಷ ನಾವು ಬರಲಿಗತ್ತಿಲ್ಲ ಆಯಿತು. ಅಂತಹ ಗುರುಗಳ ಅನುಷ್ಠಾನ ಅವರೊಂದು ಶಕ್ತಿನಿಂದ ಇವತ್ತು ಇಂತಹ ಒಂದು ವಿಜೃಂಭಣೆ ಕಾರ್ಯಕ್ರಮ ನಡೀತದೆ. ಅದಕ್ಕೋಸ್ಕರ ಎಲ್ಲರೂ ಭಕ್ತರ ಸಹಕಾರ ಇದರಿಂದ ಇವತ್ತು ಬಹಳ ವಿಶೇಷವಾಗಿ ಇವತ್ತು ಮತ್ತು ಶಂಕರ ಜಯಂತಿ ಇವೆರಡೂ ದೊಡ್ಡ ಕಾರ್ಯಕ್ರಮ ಆಗ್ತವೆ. ನಾಳೆ ಲಕ್ಷ್ಮೀನಾರಾಯಣ ಮಂದಿರದಲ್ಲಿ ಪ್ರಸಾದ ವ್ಯವಸ್ಥೆ ಇರ್ತದೆ. ಸುಮಾರು 4,000-5,000 ಜನರ ಪ್ರಸಾದ ವ್ಯವಸ್ಥೆ. ಯಾರಿಂದೂ ₹1 ತೊಗೊಳ್ಳಾರ್ದೆ ಸುಮಾರು ವರ್ಷ ನಮಗೆ ತಿಳಿದು 35-36 ವರ್ಷ ಇತ್ತು. 65 ವರ್ಷ ನಡೆದು ಇಂತಹ ಕಾರ್ಯಕ್ರಮ ವಿಜೃಂಭಣೆ ನಡೀತಕ್ಕಂಥ ಕೀರ್ತಿ ಇವತ್ತು ಸದಾಶಿವ ಮಹಾರಾಜರಿಗೆ ಸಲ್ತದೆ. ಅದಲ್ಲದೆ ಅವರ ಸಹೋದರರು ಇಲ್ಲಿವರೆಗೂ ಮಾತಾಡಿದೆ, ಅವರಿಗೆ ಸಹಕಾರ ಕೊಟ್ಟು ಎಲ್ಲ ಭಕ್ತರ ಸಹಕಾರ ಕೊಟ್ಟಿದ್ದಕ್ಕೆ ಎಲ್ಲರಿಗೆ ಮತ್ತೊಮ್ಮೆ ಧನ್ಯವಾದ. ನಾವೆಲ್ಲ ಸೇರಿ ನಮ್ಮ ಧರ್ಮ ದೇಶ ಉತ್ತರೋತ್ತರ ಅಭಿವೃದ್ಧಿ ಆಗಲಿ ಅಂಥೇಳಿ ಆ ಮಹಾದೇವರಲ್ಲಿ ಎಲ್ಲರೂ ಪ್ರಾರ್ಥಿಸೋಣ. ಇದು ರಾಮದೇವರು ಪ್ರತಿಷ್ಠಾಪನೆ ಮಾಡಿದ ಲಿಂಗ. ಆವಾಗಿಂದು ಇಲ್ಲಿ ಅಸ್ತಿತ್ವದಾಗದ ತ್ರೇತಾಯುಗದ ಲಿಂಗ ಅದ. ಅದು ಈ ಬಾಣ ಏನು ಬರ್ತದಲ್ಲ ರೀ, ಲಿಂಗದ ಮೇಲೆ ಬಾಣ ಏನು ಬರ್ತದಲ್ಲ, ಬಾಣದ್ದು ಇತ್ತು ಅಂದ್ರೆ ಅದು ರಾಮದೇವ್ರ ಪ್ರತಿಷ್ಠಾಪನೆ ಮಾಡಿರೋಂಥ ಪ್ರತೀತಿ ಅದು. ಪ್ರತಿ ಶಿವರಾತ್ರಿ ಪ್ರದೋಷ ಪೂಜೆ ಆಗ್ತದೆ. ಎವ್ರಿ 15 ಡೇಸ್ ಮಹಾಶಿವರಾತ್ರಿ ಇದು ಪ್ರತಿ ಕಾರ್ಯಕ್ರಮ ಇಲ್ಲಿ ಪೂಜಾ ಪುನಸ್ಕಾರ ಎಲ್ಲ ನಡೀತದೆ. ಲಕ್ಷ್ಮೀನಾರಾಯಣ ಟೆಂಪಲ್ ಕಾಳ್ನೂರಿನಾಗ ಪ್ರಸಾದದ ವ್ಯವಸ್ಥೆ ಇರ್ತದೆ. ಅಲ್ಲಿನೂ ಪ್ರದೋಷ ಆಗ್ತದೆ ಎವ್ರಿ 15 ಡೇಸ್. ಇಲ್ಲಿ ನಾಳೆನೂ ಅಲ್ಲಿ ಪಾರಣಿ. ಎಲ್ಲರಿಗೂ ಪ್ರಸಾದಕ್ಕೆ ಬರಬೇಕು ಅಂತ ತಮ್ಮಲ್ಲಿ ಕೇಳ್ಕೊಳ್ಳಿ. ವಾಕಿಂಗ್ ಫನ್ ಗ್ರೂಪ್ ಪ್ರಶಾಂತ್ ನಗರ ಬಿ ಇವರ ವತಿಯಿಂದ ಅಂತಾರಾಷ್ಟ್ರೀಯ ಚಲನಚಿತ್ರೋತ್ಸವದಲ್ಲಿ ದ್ವಿತೀಯ ಸ್ಥಾನ ಪಡೆದ ಶ್ರೀ ಶಂಕರಯ್ಯ ಘಂಟಿಯವರ ನಮ್ಮ ಸಾಲಿ ಚಲನಚಿತ್ರ ತಂಡಕ್ಕೆ ಸನ್ಮಾನಿಸಲಾಯಿತು. ಅಂತಾರಾಷ್ಟ್ರೀಯ ಚಲನಚಿತ್ರೋತ್ಸವದಲ್ಲಿ 2ನೇ ಸ್ಥಾನ ಪಡೆದ ಶ್ರೀ ಶಂಕರಯ್ಯ ಘಂಟಿಯವರ ನಿರ್ದೇಶನದ ನಮ್ಮ ಸಾಲಿ ಚಲನಚಿತ್ರಕ್ಕೆ ಪ್ರಶಸ್ತಿ ದೊರೆತ ಹಿನ್ನೆಲೆ ವಾಕಿಂಗ್ ಫನ್ ಗ್ರೂಪ್ ಪ್ರಶಾಂತ್ ನಗರ ಬಿ ಇವರ ವತಿಯಿಂದ ನಿರ್ದೇಶಕ ಶಂಕರಯ್ಯ ಘಂಟಿಯವರಿಗೆ ಸನ್ಮಾನಿಸಿ ಸಿಹಿ ತಿನ್ನಿಸಿ ಶುಭ ಕೋರಿದರು. ಬಳಿಕ ಶ್ರೀ ಬಸವರಾಜ್ ಅವರು ಎಲ್ಲರನ್ನೂ ಸ್ವಾಗತಿಸಿ ಸಂಘದ ಉದ್ದೇಶಗಳ ಕುರಿತು ವಿವರಿಸಿದರು. ಸಿನಿಮಾ ಅಂದರೆ ಕೇವಲ ಮನೋರಂಜನೆ ಅಲ್ಲ ಅಂತೆ,
ಅದು ಭಾವನೆಗಳ ಭಾಷೆ, ಸಮಾಜದ ಪ್ರತಿಬಿಂಬ ಮತ್ತು ಸಂಸ್ಕೃತಿಯ ಸೇತುವೆ. ಇದು ಸಿನಿಮಾ ಅಂದ್ಕೂಡಲೇ ನಾವು ಬರೀ ಎಂಟರ್ಟೈನ್ಮೆಂಟ್ ಅಂತ ಒಂದೇ ವರ್ಡ್ ಇದೆ ನಮಗೆಲ್ಲ, ಈ ಎಳೆ ಪೀಳಿಗೆಗೆ ಆಯಿತು, ನಮ್ಗೆ ಇದು ಆಯಿತು. ಅದೇ ರೀತಿ ನಮ್ಮ ಶಾಲೆ ಅಂತೇಳಿ, ನಮ್ಮ ಶಾಲೆ ಅದೇ ಹೆಸರು ಎಷ್ಟು ಚಂದ ಇಟ್ಕೊಂಡಿದ್ದಾರೆ ಅಂದರೆ ನಮ್ಮ ಶಾಲೆ, ನಮ್ಮ ಶಾಲೆ ಅಂತ ಅನ್ಬೋದಿತ್ತು. ಅದಕ್ಕೆ ನಮ್ಮ ಶಾಲೆ ಅಂತೇಳಿ ಒಂದು ನಮ್ಗೆ ಕೊಡಗು ಆ ಕಡೆ ಆ ಭಾಷೆ ಇಟ್ಕೊಂಡು ನಮ್ಮ ಶಾಲೆ ಅಂತ ಮಾಡ್ಕೊಂಡಿದ್ದಾರೆ. ಇದು ಅತ್ಯಂತ ಶಕ್ತಿಯುತ ಕೃತಿಯಾಗಿದೆ. ನಾನು ಇದನ್ನು ಯೂಟ್ಯೂಬ್ ನೋಡ್ಕೊಂಡಿದ್ದೀನಿ. ಅದಕ್ಕೆ ಸ್ವಲ್ಪ ಮೊನ್ನೆ ಒಬ್ರು ಇದನ್ನು ಬರ್ತಿದ್ರಲ್ಲ, ಯಾರು ಸರ್? ದಿನೇಶ್ ಅಮೀನ್ ಮೆಟ್ಟು. ಹಿ ಈಸ್ ಫೇಮಸ್ ಪ್ರೆಸ್ ರಿಪೋರ್ಟರ್ ಆ್ಯಂಡ್ ವೆರಿ ರಿನೌಂಡ್. ಅವ್ರದ್ದು ಮನಮುಟ್ಟು ಅಂತ ಬರೆದಿದ್ದಾರೆ ಅವರು. ಅದನ್ನು ನಾನು ಪೂರ ಓದಿದ್ದೀನಿ. ಇದು ತನ್ನ ಕಥೆಯ ಮೂಲಕ ಮಾನವೀಯ ಮೌಲ್ಯಗಳು, ಸಂಬಂಧಗಳ ಆಳ ಹಾಗೂ ನಮ್ಮ ನೆಲದ ಸುವಾಸನೆಗಳನ್ನು ಜಗತ್ತಿನ ವೇದಿಕೆಗೆ ಕೊಂಡೊಯ್ದಿದೆ ಅಂತ ಹೇಳಿ ತಪ್ಪಾಗಲಿಕ್ಕಿಲ್ಲ. ಇದು ಜಗತ್ತಿನ ಇಂಟರ್ನ್ಯಾಷನಲ್ ಅಂದರೆ ಜಗತ್ತಿಗೆ ತೊಗೊಂಡು ಹೋದಂಗಿದು. ಇದು ನಮ್ಮದು ಡಿಸ್ಟಿಕ್ ಲೆವೆಲ್ಲು ಅಥವಾ ಸ್ಟೇಟ್ ಲೆವೆಲ್ಲು ಆ ಥರ ಅಲ್ಲ. ಇದು ಸ್ಥಳೀಯ ಕಥೆಯಾದರೂ ಅದರ ಸಂದೇಶ ಜಾಗತಿಕವಾಗಿದೆ. ಸತ್ಯಸಂಧವಾದ ಕಥನ, ಮನಮುಟ್ಟುವ ಅಭಿನಯ ಮತ್ತು ತಾಂತ್ರಿಕ ನೈಪುಣ್ಯ, ಆಲ್ ಕಂಬೈನ್ ಟು ಮೇಕ್ ದಿಸ್ ಫಿಲ್ಮ್ ಟ್ರೂಲಿ ಎಕ್ಸೆಪ್ಷನಲ್. ಇದೆಲ್ಲ ಕೂಡಿದ ಮೇಲೆ ಒಂದು ಎಕ್ಸೆಪ್ಷನಲ್ ಸ್ಟೋರ್ ಆಗಿದೆ. ಇಲ್ಲಾಂದರೆ ಎಷ್ಟು 70 ಫಿಲ್ಮ್ ಅಲ್ಲಿ ಫಿಲಂ ಭಾಗವಹಿಸಿದ್ದು 280ರಲ್ಲಿ ನಮ್ಗೆ ಸೆಕೆಂಡ್ ಪ್ರೈಸ್ ಬರಬೇಕಾದ್ರೆ ಕನ್ನಡದಲ್ಲಿ 2 ಏನೋ ತಮಿಳು ಬಂದಿದೆ, 28 ಕನ್ನಡ ಬಂದಿದೆ. 28 ಕನ್ನಡದಲ್ಲಿ ನಮ್ಮ ಸೆಕೆಂಡ್ ಅಂತಂದರೆ ಇದು ನಾವೆಲ್ಲರೂ ನಮಗೆ ಒಂಥರ ರೋಮಾಂಚನಗೊಳ್ಳುವಂಥ ಇದು ಅಂತ. ಸಂಘದ ಅಧ್ಯಕ್ಷರಾದ ಶ್ರೀ KT ರಾಠೋಡ್ ಅವರು ನಮ್ಮ ಸಾಲಿ ಚಿತ್ರದ ವಿಶೇಷತೆಗಳ ಕುರಿತು ಮಾತನಾಡಿ ಚಿತ್ರದ ಸಾಧನೆಗೆ ಅಭಿನಂದನೆ ಸಲ್ಲಿಸಿದರು. ಅವರು ಇಂಟರ್ನ್ಯಾಷನಲ್ ಪ್ರತಿಸ್ಪರ್ಧೆಯಲ್ಲಿ ಬರೆದಂಥ ನಮ್ಮ ಶಾಲಿ ಈ ಒಂದು ಪುಸ್ತಕ ಬರೆದು ಅಲ್ಲಿ ಅವರು ನಾಟಕ ಪ್ರದರ್ಶನ ಮಾಡಿ ಅವರು 2ನೇ ಬಹುಮಾನವನ್ನು ತಂದಿದ್ದಕ್ಕೆ ನಮ್ಮೆಲ್ಲರಿಗೂ ಬಹಳ ಸಂತೋಷ ಮತ್ತು ಖುಷಿ ತಂದಿದೆ. ಅದಕ್ಕೆ ಇವತ್ತು ನಾವು ಅವರ ಆ ಒಂದು ಗೌರವ ಅವರಿಗೆ ನಾವು ಕೊಡೋಣ, ಅಂಥವ್ರು ನಮ್ಮ ಜೊತೆ ಇದ್ದಾರಲ್ಲ ಅಂತಕ್ಕಂಥ ಒಂದು ವಿಚಾರವನ್ನು ಮಾಡಿ ಅವರಿಗೆ ನಾವು ಸನ್ಮಾನವನ್ನು ಮಾಡ್ತಾಯಿದ್ದೇವೆ. ಅದು ಭಾಳ ಖುಷಿಯ ವಿಷಯ. ಆ ನಮ್ಮ ಶಾಲೆ ಅಂಥೇಳಿ ಅವರು ಬರೆದಂಥ ಒಂದು ನಾಟಕ ವಾಸ್ತವಿಕವಾಗಿ ಪ್ರತಿಯೊಂದು ಗ್ರಾಮಕ್ಕೆ ಹೋಗಿ ಪ್ರತಿಯೊಂದು ಶಾಲೆಗೆ ಭೇಟಿ ನೀಡಿ ಅಲ್ಲಿ ಇದ್ದಂಥ ಕಠಿಣತೆಗಳು, ಅಲ್ಲಿ ಗ್ರಾಮೀಣ ಭಾಗದ ವಿದ್ಯಾರ್ಥಿಗಳಿಗೆ ಅನಾನುಕೂಲತೆಗಳು ಮತ್ತು ಅಲ್ಲಿ ಅವರು ಫೇಸ್ ಮಾಡ್ತಕ್ಕಂಥ ತೊಂದರೆಗಳು, ಅಲ್ಲಿ ಟೀಚರ್ಸ್ಗಳು ಯಾವ ಥರ ಬರ್ತಾರೆ, ಯಾವ ಥರ ಅವರು ಕಲಿಕೆಯಲ್ಲಿ ಭಾಗವಹಿಸ್ತಾರೆ ಅಂತಕ್ಕಂಥದ್ದನ್ನು ಇಂಟರ್ನ್ಯಾಷನಲ್ ಲೆವೆಲ್ಕ ಅವರು ತೋರಿಸ್ಕೊಟ್ಟಿದ್ದಾರೆ. ಅದು ಭಾವನೆ ಅಥವಾ ನಮ್ಮ ಶಾಲೆಯ ಒಂದು ಪ್ರತಿಬಿಂಬ. ಹಳ್ಳಿ ಭಾಗದಲ್ಲಿ ಹುಡುಗರು ಎಷ್ಟು ತೊಂದರೆಗಳಿಂದ ಕಲೀಲಿಕ್ಕೆ ತೊಂದರೆಗಳನ್ನು ಅನುಭವಿಸ್ತಾರೆ ಅಂತಕ್ಕಂಥನ್ನು ಅವರು ಈ ಒಂದು ಇಂಟರ್ನ್ಯಾಷನಲ್ ವೇದಿಕೆಯಲ್ಲಿ ಪ್ರದರ್ಶನ ಮಾಡಿ ತೋರಿಸ್ತಾರೆ. ಅದಕ್ಕೆ ಈ 287 ನಾಟಕದಲ್ಲಿ 2ನೇ ಬಹುಮಾನ ತಂದಿದ್ದಾರೆ. ಭಾಳ ದೊಡ್ಡ ಹೆಮ್ಮೆಯ ವಿಷಯ ಇದು. ಅವರು ಬರೆದಂಥ ಪಟ್ಟಂಥ ಶ್ರಮಕ್ಕೆ ಅವರಿಗೆ ಈ ಒಂದು ಗೌರವ ಸಿಕ್ಕಿದೆ. ಅದಕ್ಕೆ ನಮ್ಮೆಲ್ಲರಿಗೂ ಖುಷಿಯಾಗಿ ಇವತ್ತು ಅವರಿಗೆ ಸನ್ಮಾನ ಇಟ್ಕೊಂಡಿದ್ದೀವಿ. ತಾವೆಲ್ಲರೂ ಕೂಡ ಸಹಕಾರ ಕೊಟ್ಟಿದ್ದೀರಿ. ಅದಕ್ಕೆ ನಾವು ಇವತ್ತು ಅವರಿಗೆ ನಾವು ಬಹಳ ಆತ್ಮೀಯವಾಗಿ ನಾವು ಸನ್ಮಾನ ಮಾಡಿ ಇವತ್ತು ಈ ಸಮಾರಂಭಕ್ಕೆ ನಾವು ತಮ್ಮನಿಗೆ ಮಾತಾಡೋಕ್ಕೆ ನನಗೆ ಸಂಘದ ಕಾರ್ಯಾಧ್ಯಕ್ಷರಾದ ಡಾಕ್ಟರ್ ಶ್ರೀಮತಿ ರೇಣುಕಾ ಮೇಡಂ ಹಾಗೂ ಡಾಕ್ಟರ್ ಶ್ರೀ ಧನ್ರಾಜ್ ಅವರು ಸಿನಿಮಾ ಕ್ಷೇತ್ರದ ಮಹತ್ವ ಮತ್ತು ಸಮಾಜದ ಮೇಲೆ ಅದರ ಪ್ರಭಾವ ಕುರಿತು ಅಭಿಪ್ರಾಯ ವ್ಯಕ್ತಪಡಿಸಿದರು. ಅದಕ್ಕಿಂತ ಮುಂಚೆ ನನಗೆ ಗೊತ್ತಿರಲಿಲ್ಲ, ಬಟ್ ನಮ್ಮ ಶಾಲೆ ಅನ್ನೋದು ಒಂದು ಉದ್ದೇಶ ಅವ್ರು ಏನು ಮಾಡಿದಾರಲ್ಲ ಅದು ಸಮಾಜಕ್ಕೆ ಬಹಳ ಬೇಕಾಗಿದ್ದಂಥ ವಿಷಯ ಇರ್ತದ್ದು. ಎಲ್ಲರೂ ಇವತ್ತು ಎಲ್ಲರಿಗೂ ಗೊತ್ತದು, ಎಲ್ಲ ಮಕ್ಕಳಿಗೆಲ್ಲ ಎಷ್ಟು ಡಿಫಿಕಲ್ಟ್ ಅದ, ಎಸ್ಪೆಷಲಿ ರೂರಲ್ ಗ್ರಾಮೀಣ ಪ್ರದೇಶದಾಗ ಅಲ್ಲಿ ಮಕ್ಕಳೆಲ್ಲ ಸ್ಕೂಲಿಗೆ ಹೋಗಬೇಕು ಬರಬೇಕು. ಎಷ್ಟೋ ಕಡೆ ಹೆಂಗದ ಅಂತಂದರೆ ಅವರು 10-14 ಕಿಲೋಮೀಟ್ರ್ ದೂರ ನಡ್ಕೊಂಡು ಹೋಗಿ ಅಟೆಂಡ್ ಆಗಿ ಬರಬೇಕು. ಟೀಚರ್ಸ್ ಅವೈಲಬಿಲಿಟಿ ಇರೋದಿಲ್ಲ. ಎಷ್ಟೊಂದು ಹಾಗೆಲ್ಲ ತೊಂದರೆಗಳವ. ಅವೆಲ್ಲನೂ ಇದು ಮಾಡಿ ಸರ್ ಅದನ್ನೊಂದು ನಿರ್ದೇಶನ ಮಾಡಿ ಅಷ್ಟು ಜನರ ನಡು 287 ಜನರ ನಡು ಅವರು 2ನೇ ಸ್ಥಾನ ತೊಗೊಂಡಾರಂದ್ರೆ ಇದು ಎಲ್ಲಕ್ಕಿಂತ ದೊಡ್ಡ ಹೆಮ್ಮೆ. ನಾಟ್ ಓನ್ಲಿ ಫಾರ್ ದ ಕರ್ನಾಟಕ, ಇದು ಗುಲ್ಬರ್ಗಕ್ಕೆ ಅಂತ ಹೇಳ್ಬೇಕು. ಬರೀ ಗುಲ್ಬರ್ಗಕ್ಕೆ ಅಷ್ಟೇ ಅಲ್ಲದೆ ಪ್ರಶಾಂತ್ ನಗರಕ್ಕೆ ಅಂತಲೇ ಹೇಳ್ಬೋದು. ಆ್ಯಕ್ಚುಲಿ ಇದು ಭಾಳ ಖುಷಿ ತಂದುಕೊಟ್ಟಿದ್ದ ವಿಷಯ ಅದು. ಸರ್ ಇದೇ ರೀತಿ ನಮಗೆಲ್ಲರಿಗೂ ಇನ್ಸ್ಪಿರೇಷನ್ ಇರಲಿ. ಸನ್ಮಾನಿತರಾದ
ಶ್ರೀ ಶಂಕರಯ್ಯ ಘಂಟಿಯವರು ಚಿತ್ರ ನಿರ್ಮಾಣದ ವೇಳೆ ಎದುರಿಸಿದ ಸಂಕಷ್ಟಗಳು ಮತ್ತು ತಮ್ಮ ಅನುಭವಗಳನ್ನು ಹಂಚಿಕೊಂಡರು. ನನ್ನ ಮನೆಯವರೆಗೂ ಬಂದು ನನ್ನ ಮನೆ ತುಂಬಿ ನನ್ನ ಸನ್ಮಾನ ಮಾಡಿದ್ದಿದೆಯಲ್ಲ, ಇದು ಚಾರಿತ್ರಿಕವಾದಂತಹ ಗಳಿಗೆ ನನ್ನ ಜೀವನದಲ್ಲಿ, ಚಾರಿತ್ರಿಕವಾದ ಗಳಿಗೆ. ಯಾವುದೇ ಏನೇ ಇದಾದರೂ ಕೂಡ ನಮ್ಗೆ ಖುಷಿ ಇರ್ತದೆ ನೋಡೋ, ಬಟ್ ಇದ್ರ ಹಿಂದಿನ ಕಷ್ಟ ಇದೆಯಲ್ಲ, ಈ ಕಷ್ಟನ ನಿಮ್ಮ ಮುಂದೆ ತೋಡ್ಕೋಬೇಕು ಅಂತಿದೆ. ಯಾಕೆ ಅಂತಂದರೆ ನಾವು ನಮ್ಮ ಕಷ್ಟವನ್ನು ಇನ್ನೊಬ್ಬರ ಮುಂದೆ ಹೇಳಿದಾಗ ನಮ್ಮ ಮನಸ್ಸು ಹಗುರ ಆಗ್ತದೆ. ಎಲ್ಲರೂ ನಾನೊಬ್ಬ, ಅದರಲ್ಲೂ ಕೂಡ ನಗೆ ಕಲೆಗಾರ ಎಂದು ನನ್ನನ್ನು ಭಾಳ ಪ್ರೀತಿ ಮಾಡ್ತಾರೆ, ನನ್ನ ಜೊತೆ ಜೋಕ್ ಮಾಡ್ತಾರೆ, ನಾನು ಅವ್ರ ಜೊತೆ ಜೋಕ್ ಮಾಡಿ ಹಂಚ್ಕೊತೀವಿ. ಈ ಜೋಕಿನ ಮೂಲಕ ನಾವು ಬೆಳಗ್ಗೆ ವಾಕಿಂಗ್ ಬಂದು ಹಗುರಾಗಿ ಮನೆಗೆ ಹೋಗಿ ಭಾಳ ಉಲ್ಲಾಸತನದಿಂದ ಬದುಕನ್ನು ನಿಭಾಯಿಸ್ತಿರೋದ್ರಿಂದ ಇಟ್ ಈಸ್ ವೆರಿ ವೆರಿ ಹೆಲ್ದಿಯೆಸ್ಟ್ ಗ್ರೂಪ್. ಸೊ ಆದ್ದರಿಂದ ನಿಮ್ಮೆಲ್ಲರ ಸಹಕಾರದಿಂದ ನನ್ನ ವಾಕಿಂಗ್ ಪ್ರದೇಶದ ಗಾರ್ಡನ್ ಇದೆಯಲ್ಲ, ಹೂವು, ಬಳ್ಳಿ, ಮರ, ಚಿಗುರುಗಳಿಂದ ನಳನಳಿಸ್ತಾ ಈ ಲೊಕ್ಯಾಲಿಟಿಯನ್ನು ಭಾಳ ಸಮೃದ್ಧವಾಗಿ ಆರೋಗ್ಯಪೂರ್ಣವಾಗಿ ಇಡಲಿ ಅಂತ ಹೇಳಿ ನಾನು ಹಾರೈಸ್ತಾ, ಕೊನೆಗೆ ಶ್ರೀ ಭೀಮಶೆಟ್ಟಿ ರುದ್ರಾಕ್ಷಿ ಅವರು ಎಲ್ಲರಿಗೆ ವಂದನೆ ಸಲ್ಲಿಸಿ ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ನಿರೂಪಿಸಿದರು. ಈ ಸಂದರ್ಭದಲ್ಲಿ ಶ್ರೀ ಸುಧಾಕರ್ ಸುತ್ರಾವೆ, ಶ್ರೀ ಸುಭಾಷ್ ಗುಬ್ಬಿ, ಶ್ರೀ ಉದಯ್ ಪಾಟೀಲ್, ಶ್ರೀ ರಾಜೇಂದ್ರ ಸಾಕ್ರೆ, ಶ್ರೀ ಆನಂದ್, ಶ್ರೀ ಮಲ್ಲಿಕಾರ್ಜುನ್, ಶ್ರೀ ಮರೆಪ್ಪ ಮೆಲ್ಗಿರಿ, ಶ್ರೀ ಶೇಖರ್ ಪಾಟೀಲ್ ಸೇರಿದಂತೆ ಅನೇಕರು ಉಪಸ್ಥಿತರಿದ್ದರು. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯ. ಮುಂದಿನ ಸಂಚಿಕೆಯಲ್ಲಿ ಭೇಟಿಯಾಗೋಣ. ನಮಸ್ಕಾರ. ಇನ್ ಗುಲ್ಬರ್ಗಾ ವಾರ್ತೆಗಳ ಪ್ರಾಯೋಜಕರು ದೇವಾನಂದ್ ಸಾರಿ ಸೆಂಟರ್ ಸೂಪರ್ ಮಾರ್ಕೆಟ್ ಕಲಬುರಗಿ. ದೇವಾನಂದ್ ಸ್ಯಾರಿ ಸೆಂಟರ್ ಹಲವು ವರ್ಷಗಳಿಂದ ಕಲಬುರ್ಗಿ ಮಹಾಜನತೆಯ ಭರವಸೆ ಗಳಿಸಿರುವ ರೇಷ್ಮೆ ಸೀರೆಗಳ ಅತಿ ದೊಡ್ಡ ಶೋರೂಮ್. ಹಬ್ಬಗಳು, ಮದುವೆ, ಉಪನಯನ ಹಾಗೂ ನಿಮ್ಮ ಮನೆಯ ಶುಭ ಸಮಾರಂಭಗಳಿಗೆ ಬೇಕಾಗುವ ರೇಷ್ಮೆ ಸೀರೆಗಳಿಗೆ ದೂರದ ಬೆಂಗಳೂರು, ಹೈದರಾಬಾದ್ ನಗರಗಳಿಗೆ ಹೋಗುವ ಅಗತ್ಯವಿಲ್ಲ. ದೇವಾನಂದ್ ಸ್ಯಾರಿ ಸೆಂಟರ್ ನೀಡುತ್ತಿದೆ ಎಕ್ಸ್ಕ್ಲೂಸಿವ್ ಸಿಲ್ಕ್ ಸ್ಯಾರಿ ಕಲೆಕ್ಷನ್ಸ್. ದೇವಾನಂದ್ ಸ್ಯಾರಿ ಸೆಂಟರ್ನಲ್ಲಿ ಈಗ ಮದುವೆ ಮುಂತಾದ ಶುಭ ಸಮಾರಂಭಗಳಿಗೆ ಕಾಂಚೀವರಂ ಸೇರಿದಂತೆ ವೆಡ್ಡಿಂಗ್ ಬ್ರಾಕೆಟ್ ಸ್ಯಾರೀಸ್, ಪ್ಯೂರ್ ಧರ್ಮಾವರಂ ಸೀರೆಗಳು, ಪ್ಯೂರ್ ಬನಾರಸ್ ಸೀರೆಗಳು, ಪ್ಯೂರ್ ಉಪಡಾ ಸಿಲ್ಕ್, ಪ್ಯೂರ್ ಎಳಿಕಲ್ ಸೀರೆಗಳು, ಪ್ಯೂರ್ ಫ್ಯಾನ್ಸಿ ಗದ್ವಾಲ್ ಸಿಲ್ಕ್, ಪ್ಯೂರ್ ಪೈಠಣಿ ಸೀರೆಗಳು, ಪ್ಯೂರ್ ಸಾಫ್ಟ್ ಸಿಲ್ಕ್ ಸೀರೆಗಳು ವಿವಿಧ ವಿನ್ಯಾಸಗಳಲ್ಲಿ. ಕಲಬುರಗಿಯಲ್ಲೇ ಅತಿ ದೊಡ್ಡ ಮತ್ತು ವಿಶಾಲವಾದ 10,000 ಚದುರ ಅಡಿ ಇರುವ ಏಕೈಕ ಸ್ಯಾರಿ ಸೆಂಟರ್ ದೇವಾನಂದ್ ಸ್ಯಾರಿ ಸೆಂಟರ್. ಭೇಟಿ ಕೊಡಿ. ದೇವಾನಂದ್ ಸ್ಯಾರಿ ಸೆಂಟರ್, ಕಾಮತ್ ಹೋಟೆಲ್ ಹಿಂದುಗಡೆ, ಸೂಪರ್ ಮಾರ್ಕೆಟ್, ಕಲಬುರ್ಗಿ.